ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಅಲ್ಲಿ ನೋಡ್ತಿರೋರು ಯೂಟ್ಯೂಬಿಗೆ ವೆಲ್ಕಮ್ಮು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋರಿಗೆ ಇನ್ಸ್ಟಾಗ್ರಾಮಿಗೆ ವೆಲ್ಕಮ್ಮು. ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲಿ ಒಳ್ಳೇದನ್ನ ತರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನಿವತ್ತು ಒಂದು ಯಾವ ಕಾನ್ಸೆಪ್ಟ್ನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಅಂದರೆ, ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ, ಇವಾಗ ನಡೀತಾ ಇರುವಂತಹ ಒಂದು ಟ್ರೆಂಡಿಂಗ್ ಕಾನ್ಸೆಪ್ಟ್ ಎಲ್ಲ ಇಟ್ಕೊಂಡು ಬಂದಿದ್ದೀನಿ. ಏನಪ್ಪ ಅದು ಅಂತ ಅಂದರೆ, ರೀಸೆಂಟಾಗಿ ನೀವು ನೋಡ್ತಾ ಇರ್ಬೋದು, ಮಾರ್ಚ್ ತಿಂಗಳಲ್ಲೇ ನಮಗೆ ಆನೆಕಲ್ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ನಾವೆಲ್ಲ ಸ್ಟಾರ್ಟಿಂಗ್ ಫಸ್ಟ್ ಡೇ ಆನೆಕಲ್ ಮಳೆ ಬಿದ್ದಾಗ ಫುಲ್ ಖುಷಿ ಆಗೋಯ್ತು. ಏನಪ್ಪ ಇದು ಆನೆಕಲ್ಲೆಲ್ಲ ಬೀಳ್ತಿದೆ, ಈ ಥರ ಎಲ್ಲ ಮಳೆ ಇವಾಗಲೇ ಅದು ಮಾರ್ಚ್ ತಿಂಗಳಲ್ಲೇ ಬೀಳ್ತಿದೆಯಲ್ಲ, ವರ್ಷದ ಮೊದಲನೇ ಮಳೆ ಅಂತೆಲ್ಲ ಖುಷಿ ಪಟ್ಟು. ಆದರೆ ಬಿದ್ದಂಥ ಆನೆಕಲ್ಲು ಇವತ್ತು 3ನೇ ದಿನಕ್ಕೆ ಬಂದರೂ ಕೂಡ ಇಷ್ಟು ತಾಪಮಾನ ಬಿಸಿಲಿದ್ರೂ ಕೂಡ ಕರಗ್ತಾ ಇಲ್ಲ. ಯೂಶಲಿ ನಮಗೆ ಗೊತ್ತಿರೋಂಗೆ ಆನೆಕಲ್ಲು ಬಿದ್ದಂಥ 1 ಗಂಟೆ 2 ಗಂಟೆ ಒಳಗಡೆ ಕರಗಿ ಅದು ನೀರಾಗೋಗುತ್ತೆ. ಆದರೆ ಇದು 2 ದಿನ 3 ದಿನ ಆದರೂ ಅಂಥ ಬಿಸಿಲಿದ್ರು ಕೂಡ ಕರಗ್ತಾ ಇಲ್ಲ ಅಂತಂದರೆ ಕ್ಲಿಯರ್ಲಿ ಇಟ್ ಈಸ್ ಎವಿಡೆಂಟ್ಲಿ ಶೋಯಿಂಗ್ ಅಸ್ ಅದು ಆನೆಕಲ್ ಅಲ್ಲ, ಇಟ್ ಈಸ್ ಎ ಕೆಮಿಕಲ್. ಆ ಕೆಮಿಕಲ್ ಇಂದ ನಾವೆಲ್ಲರೂ ಕೂಡ ದೂರ ಇರಬೇಕು. ಏನಿದಕ್ಕೆ ಮೇನ್ ಕಾರಣ ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾಸ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ. ಮೇನ್ ಕಾರಣ ಬಂದು ಬಿಲ್ ಗೇಟ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವಾಗ ಬಯೋಕೆಮಿಕಲ್ ಮಳೆಯನ್ನ ಅಂದ್ರೆ ಆರ್ಟಿಫಿಷಿಯಲ್ ಮಳೆಯನ್ನ ಇಂಡ್ಯೂಸ್ ಮಾಡ್ತಿದ್ದಾರೆ. ಅದರಲ್ಲಿ ಎಷ್ಟು ಪೊಲ್ಯೂಷನ್ ಇದೆ, ಆ ಪೊಲ್ಯೂಷನ್ ಇಂದ ಎಷ್ಟು ಕೆಮಿಕಲ್ಸ್ ಅದರಲ್ಲಿ ಮಿಕ್ಸ್ ಆಗಿದೆ, ಆ ಕೆಮಿಕಲ್ಸ್ ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ಅಥವಾ ಯಾವ್ದಾದ್ರು ಅದನ್ನ ಮುಟ್ಟಿದಾಗ ಅದು ದೇಹದೊಳಗಡೆ ಸೇರ್ಕೊಂಡಾಗ ಎಷ್ಟು ವಿಷಕಾರಿಯಾಗಿದೆ ಅಂತ ನಿಮ್ಮೆಲ್ರಿಗೂ ನಾನು ಮುಂದೆ ಹೋಗ್ತಾ ಈ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ಬಿಲ್ ಗೇಟ್ಸು ಎಂತ ಕ್ರೂರಿ ಅಂತ ಅಂದ್ರೆ, ನಮಗೆ ರೀಸೆಂಟ್ ಆಗಿ ಬಿಡುಗಡೆ ಆದಂತ ಎಪ್ಸ್ಟೈನ್ ಫೈಲ್ಸ್ ಅಲ್ಲಿ ಅವರೊಂದು ಇಮೇಲ್ ಅಲ್ಲಿ ಹೇಳ್ತಾರೆ, ಕೋವಿಡ್-19 ವೈರಸ್ ಅನ್ನ ಈ ಬಿಲ್ ಗೇಟ್ಸ್ ಲ್ಯಾಬ್ ಅಲ್ಲೇ ಕಂಡಿಡ್ದಿದ್ದು. ಈ ಬಿಲ್ ಗೇಟ್ಸ್ ಲ್ಯಾಬ್ ಅಲ್ಲೇ ಕಂಡಿಡ್ದು ಅದನ್ನ ಚೈನಾ ಮುಖಾಂತರ ಇಡೀ ಪ್ರಪಂಚಕ್ಕೆ ಕಾಣಿಸೋ ತರ ಮಾಡಿದ್ರು. ಚೈನಾ ಮುಖಾಂತರ ಇಡೀ ಪ್ರಪಂಚಕ್ಕೆ ಸಿಕ್ತು. ಆದ್ರೆ ಅದೇ ಕೋವಿಡ್ ವೈರಸ್ಗೆ ವ್ಯಾಕ್ಸಿನ್ ಕೂಡ ಇತ್ತು. ಆದರೆ ಆ ವ್ಯಾಕ್ಸಿನ್ನ ಎಷ್ಟೋ ಸಾವು ನೋವುಗಳಾದ್ಮೇಲೆ ಆ ವ್ಯಾಕ್ಸಿನ್ನ ಬಿಡುಗಡೆ ಮಾಡಿದ್ರು. ಮೇನ್ ಇಂಟೆನ್ಷನ್ ಏನಂದ್ರೆ, ಬಿಲ್ ಗೇಟ್ಸ್ ದುಡ್ಡು ಮಾಡಬೇಕು, ಓವರ್ ಪಾಪ್ಯುಲೇಷನ್ನ ಕಮ್ಮಿ ಮಾಡಬೇಕು. ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಅವನೇ ಹೇಳಿರಾಗಿ ಓವರ್ ಪಾಪ್ಯುಲೇಷನ್ನ ಕಮ್ಮಿ ಮಾಡಬೇಕು ಅನ್ನೋದನ್ನ ಅವ್ರ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಸೊ ಅದೆಲ್ಲ ಒಂದು ಕಡೆ ಅಂತ ಆದ್ರೆ, ಈ ಎಪ್ಸ್ಟೈನ್ ಫೈಲ್ಸ್ ಅಲ್ಲಿ ಎವಿಡೆಂಟ್ ಆಗಿ ನಮಗೆ ಬಿಲ್ ಗೇಟ್ಸ್ ಅವರಿಂದನೇ ಕೋವಿಡ್-19 ಅನ್ನೋದು ಸ್ಟಾರ್ಟ್ ಆಗಿದ್ದು ಅಂತ ಎಲ್ಲ ಗೊತ್ತಾಯ್ತು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಂತ ಹೋಗಿ ನೆಕ್ಸ್ಟ್ ಈ ತರ ವೈರಸ್ ಎಲ್ಲ ಇಂಡ್ಯೂಸ್ ಮಾಡೋಕ್ಕಾಗಲ್ಲ. ನಿಫಾ ವೈರಸ್ ಅಂತ ಬರ್ತಿದೆ, ಬಟ್ ಅದು ಕೂಡ ಇವರು ಬಿಲ್ ಗೇಟ್ಸ್ ಹೆಸರೇ ಬರ್ತಿದೆ. ಅದನ್ನ ಪಕ್ಕದಲ್ಲಿಟ್ರೆ ಇವಾಗ ನಮ್ಮೆಲ್ರಿಗೂ ಮೇನ್ ಇವಾಗ ತಲೆ ಕೆಡಿಸ್ಕೊಬೇಕಾಗಿರೋದು ಇವಾಗ ಕ್ರಿಯೇಟ್ ಆಗ್ತಾ ಇರುವಂತಹ ಆರ್ಟಿಫಿಷಿಯಲ್ ಕೆಮಿಕಲಿ ಕಂಪೋಸ್ಡ್ ರೈನ್ ಬಗ್ಗೆ. ಅದೇನಾದ್ರೂ ನೀರಿಗೆ ಬಿದ್ದಾಗ ಅಂತರ್ಜಲ ಕೆಮಿಕಲ್ ಆಗುತ್ತೆ. ಅದೇ ಅಂತರ್ಜಲನ ನಾವೇನಾದ್ರೂ ಫಾರ್ಮಿಂಗ್ಗೆ ಅಂದ್ರೆ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡಿದಾಗ ನಾವು ತಿನ್ನುವಂಥ ಆಹಾರದಲ್ಲೂ ನಮಗೆ ಕೆಮಿಕಲ್ಸ್ ಇರುತ್ತೆ. ಏನು ನಮ್ಗೆ ಇವಾಗ mRNA ಅಂತ ಅವರು ಮ್ಯೂಟೇಷನ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೊರಟಿದಾರೋ, ದಿಸ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ ವಿಚ್ ಎವ್ರಿ ಒನ್ ಹ್ಯಾಸ್ ಟು ಬಿ ನೋಯಿಂಗ್. ಇದು ತುಂಬಾ ದೊಡ್ಡ ಇಶ್ಯೂ ಆಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು, ಕ್ಲಿಪ್ಪಿಂಗ್ಗಳು, ಆ ನ್ಯೂಸ್ಗೆ ಏನೇನು ಬಂದಿದೆ ಆ ನ್ಯೂಸ್ದು ನಿಮಗೆ ಎಲ್ಲ ನಾನು ಪ್ರತಿಯೊಂದು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇದಕ್ಕೆ ನಮ್ಮ ಕಡೆಯಿಂದ ಏನು ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ಅಂದರೆ, ನಾವು ಹೊರಗಡೆ ಈ ಮಳೆ ಅಂತ ಬಂದಾಗ ಎಲ್ಲರೂ ಎಂಜಾಯ್ ಮಾಡ್ತೀವಿ ಬಿಸಿಲಲ್ಲಿ, ಅದು ಸರ್ವೇ ಸಾಮಾನ್ಯ. ಆದರೆ ಈ ಮಳೆಯಲ್ಲಿ ನಾವು ಈಚೆ ಹೋಗ್ದಂಗೆ ಮನೆಯಲ್ಲಿ ಐಸೋಲೇಟ್ ಆಗಬೇಕು. ಈ ಮಳೆ ಬಂದಾಗ ನಾವು ಮನೆಯಲ್ಲೇ ಇರಬೇಕು, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಆದಷ್ಟು ನಾವು ಸಾವಯವ ಕೃಷಿಯಿಂದ ಬೆಳೆದಂತಹ ಆಹಾರ ಪದಾರ್ಥಗಳನ್ನೇ ತಿನ್ನಬೇಕು. ಈ ಸಾವಯವ ಕೃಷಿಯಲ್ಲಿ ಬೆಳೆದ್ರು ಕೂಡ ಇವಾಗ ಅಂತರ್ಜಲ ಹಾಳಾಗ್ತಿದೆ. ಅಂತರ್ಜಲದಲ್ಲಿ ಈ ಥರ ಕೆಮಿಕಲ್ ಎಲ್ಲ ಬಂತು ಅಂದರೆ ಅದು ಮತ್ತೆ ನಮಗೇನೆ ಟ್ರಿಗರ್ ಆಗುತ್ತೆ, ಮತ್ತೆ ಅದು ನಮಗೇನೆ ನಮ್ಮ ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರುತ್ತೆ. ಈ ಬಿಲ್ ಗೇಟ್ಸ್ನ ಬಯೋಕೆಮಿಕಲ್ ಏನು ಚೇಂಜಸ್ನ ಮಾಡ್ತಾ ಇದ್ದಾರೆ, ಈ ಬಯೋಕೆಮಿಕಲ್ ಚೇಂಜಸ್ನ ನಮ್ಮ ಇಂಡಿಯಾದಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು. ಈಗ ಆಲ್ರೆಡಿ ಇಟಲಿ ಈ ಒಂದು ಸ್ಟ್ರಾಂಗ್ ಡಿಸಿಷನ್ನ ತಗೊಂಡಿದೆ. ಬಿಲ್ ಗೇಟ್ಸ್ನ ಎಂಟೈರ್ ಬಯೋಕೆಮಿಕಲ್ ಏನೇನಿದೆ ಸಂಪೂರ್ಣವಾಗಿ ಆ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ. ಪ್ರತಿ ದೇಶದಲ್ಲೂ ಇದನ್ನ ಬ್ಯಾನ್ ಮಾಡಬೇಕು. ನಾನಿವಾಗ ನಿಮ್ಮೆಲ್ರಿಗೂ ಹೇಳಿದ್ರೆ, ಕೋವಿಡ್-19 ವ್ಯಾಕ್ಸಿನ್ ಯಾವ ರೀತಿಯಾಗಿ ಪರಿಣಾಮ ಬೀರಿಂದ, ಈ ಕೋವಿಡ್-19 ವ್ಯಾಕ್ಸಿನ್ ಅನ್ನ ಕಂಪಲ್ಸರಿ ಮಾಡ್ತಾರೆ ಬಿಲ್ ಗೇಟ್ಸ್. ಪ್ರತಿ ದೇಶನು ಪ್ರತಿಯೊಬ್ಬ ಹ್ಯೂಮನ್ ಬೀನ್ಗೂ ಈ ವ್ಯಾಕ್ಸಿನ್ ಅನ್ನ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಸ್ಟ್ರಾಂಗ್ ಆಗಿ ನಾವು ನಮ್ಮ ದೇಶದ ಜನಕ್ಕೆ ನಾನು ಈ ವ್ಯಾಕ್ಸಿನ್ ಕೊಡಲ್ಲ ಅಂತ 3 ದೇಶದ ಪ್ರಧಾನಿಗಳು ಇದನ್ನ ಅಪೋಸ್ ಮಾಡ್ತಾರೆ. ಆ 3 ದೇಶದ ಪ್ರಧಾನಿಗಳು ಅನುಮಾನಾಸ್ಪದವಾಗಿ ಸಾಯ್ತಾರೆ. ಅದಾದ ಮೇಲೆ ಬಂದಂತಹ ಹೊಸ ಪ್ರಧಾನಿಗಳು ಆ ಕೋವಿಡ್ ವ್ಯಾಕ್ಸಿನ್ ಅನ್ನ ಆ ದೇಶದ ಜನಕ್ಕೆ ಕೊಡ್ತಾರೆ.
ಈ ಸಾವಿನ ಹಿಂದಿನ ಕಾರಣ ಏನು, ಈ ಸಾವಿನ ಹಿಂದಿನ ರಹಸ್ಯ ಏನು, ಇವಾಗ ಎಲ್ಲದಕ್ಕೂ ಒಂದು ಪ್ರಾಪರ್ ಆಗಿರುವಂತಹ ಆನ್ಸರ್ ಸಿಗ್ತಿದೆ ಅಂತ ನಾವು ಭಾವಿಸ್ತೀವಿ. ಇದು ನಿಜವಾಗ್ಲೂ ತುಂಬಾ ಅಪಾಯಕಾರಿಯಾಗಿರುವಂತಹ ವಿಷಯನೇ. ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಜೊತೆಗೂಡಿ ಎಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ಒಂದು ಶಿಸ್ತುಬದ್ಧಿನ ಕ್ರಮವನ್ನು ತಗೊಂಡು ಸಂಪೂರ್ಣವಾಗಿ ಯಾವುದೇ ರೀತಿಯ ಪಕ್ಷ ಭೇದಗಳನ್ನು ಮರೆತು ಈ ಒಂದು ಬಿಲ್ಗೇಟ್ಸಿನ ಬಯೋಕೆಮಿಕಲ್ ಏನು ಆರ್ಟಿಫಿಷಿಯಲ್ ರೈನನ್ನು ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. ಬಿಲ್ಗೇಟ್ಸನ್ನೇ ಇಲ್ಲಿಂದ ಅವ್ರದ್ದು ಯಾವುದು ಏನು ಆರ್ಟಿಫಿಷಿಯಲ್ ಫುಡ್ ಇರ್ಬೋದು, ಜೆನೆಟಿಕಲಿ ಮಾಡಿಫೈಡ್ ಫುಡ್ಸ್ ಇರ್ಬೋದು, ಏನೇನು ಅವ್ರ ಕಡೆಯಿಂದ ನಮಗೆ ಸಪ್ಲೈ ಬರುತ್ತೆ ಅಥವಾ ಅವ್ರು ನಾವೇನೇನಿಗೆ ಪ್ಲೇಸಸ್ನ ಕೊಟ್ಟಿದ್ದೀವಿ ಸಂಪೂರ್ಣವಾಗಿ ಅದನ್ನು ಬ್ಯಾನ್ ಮಾಡಬೇಕು, ಅವ್ರನ್ನ ಇಲ್ಲಿಂದ ಕಳಿಸ್ಬೇಕು. ನಾವು ಎಂಟರ್ಟೈನೇ ಮಾಡಬಾರ್ದು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಜೈ ಹಿಂದ್, ಜೈ ಆಂಜನೇಯ.